ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಈಗೇನು ಮೆಡಿಕಲ್ ಗ್ರೌಂಡ್ ನ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೋ ಆ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಯಾಕಂದ್ರೆ ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ಸದ್ಯ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಬೇಲ್ ರದ್ದು ಕೋರೋಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸರ್ಕಾರದ ಅನುಮತಿ ಬೆನ್ನಲ್ಲೇ ಅರ್ಜಿ ಸಲ್ಲಿಕೆಗೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನವೆಂಬರ್ 13ರಂದು ಗೃಹ ಸಚಿವಾಲಯ ದರ್ಶನ್ ಬೇಲ್ ರದ್ದಿಗೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಹೀಗಾಗಿ ಈಗ ನೀಡಿರುವಂತಹ ಮಧ್ಯಂತರ ಬೇಲ್ 6 ವಾರಗಳ ಜಾಮೀನು ಏನಿದೆ, ನಟ ದರ್ಶನ್ಗೆ ಸಿಕ್ಕಿರುವಂತಹ ಜಾಮೀನು ಆನ್ ಮೆಡಿಕಲ್ ಗ್ರೌಂಡ್ಸ್, ಆಪರೇಷನ್ ಪಡೆಯುವುದಕ್ಕೆ ಅಂತ ಹೇಳಿ, ಆಪರೇಷನ್ ಮಾಡಿಸಿಕೊಳ್ಳುವುದಕ್ಕೆ ಅಂತ ಹೇಳಿ ಸಿಕ್ಕಿರುವಂತಹ ಜಾಮೀನು, ಆ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ. ಕಳೆದ ಅಕ್ಟೋಬರ್ 30ನೇ ತಾರೀಕು ಜಾಮೀನು ಸಿಕ್ಕಿತ್ತು ನಟ ದರ್ಶನ್ಗೆ. ಸಿಕ್ಕಿದ್ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಆಪರೇಷನ್ ಮಾಡಿಸಿಕೊಳ್ಬೇಕಾಗಿದೆ ನಟ ದರ್ಶನ್. ಅವರ ಬೆನ್ನಿನ S1 ಹಾಗೆ L1 ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅಲ್ಲಿ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ. ಆಪರೇಷನ್ ಮಾಡಿಸಿಕೊಳ್ಳಲೇಬೇಕು. ಒಂದು ವೇಳೆ ಆಪರೇಷನ್ ಮಾಡಿಸಿಕೊಳ್ಳಿಲ್ಲ ಅಂದ್ರೆ ದರ್ಶನ್ಗೆ ಸಂಕಷ್ಟ ಎದುರಾಗ್ಬಿಡುತ್ತೆ. ಅವ್ರಿಗೆ ಕೂರೋಕಾಗ್ತಿಲ್ಲ, ಅವ್ರಿಗೆ ನಿಲ್ಲೋಕಾಗ್ತಿಲ್ಲ, ಅವ್ರಿಗೆ ಓಡಾಡೋದಕ್ಕಾಗ್ತಿಲ್ಲ. ಇದು ಹೀಗೆ ಕಂಟಿನ್ಯೂ ಆದ್ರೆ ಅವರಿಗೆ ಮೂತ್ರ ವಿಸರ್ಜನೆ ಆಗೋದು ಕೂಡ ಗೊತ್ತಾಗದೇ ಇರಬಹುದು, ಪಾರ್ಶ್ವವಾಯುಗೆ ಅವರು ಒಳಗಾಗಬಹುದು. ಈ ರೀತಿಯಾದಂತಹ ಕಾರಣಗಳನ್ನ ಕೊಟ್ಟು ಜಾಮೀನಿಗಾಗಿ ಮನವಿಯನ್ನ ಮಾಡಲಾಗಿತ್ತು. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಎಷ್ಟು ದಿನಗಳ ಕಾಲ? 6 ವಾರಗಳ ಕಾಲ ಜಾಮೀನನ್ನ ಮಂಜೂರು ಮಾಡಿತ್ತು. ಅಷ್ಟರ ಒಳಗಾಗಿ ನೀವು ಆಪರೇಷನ್ ಮಾಡಿಸಿಕೊಳ್ಳಿ ಅಂತ ಹೇಳಿತ್ತು. ಆದ್ರೆ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ನಟ ದರ್ಶನ್. ಆಪರೇಷನ್ ಇನ್ನೂ ಕೂಡ ಆಗಿಲ್ಲ. ಇದರ ಮಧ್ಯೆ ಇದನ್ನ ಪ್ರಶ್ನಿಸಿ ಈ ಮಧ್ಯಂತರ ಜಾಮೀನನ್ನ ರದ್ದು ಮಾಡೋಕೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ಸದ್ಯ ಪೊಲೀಸರು ಸಿದ್ಧರಾಗಿದ್ದಾರೆ. ಅದಕ್ಕೆ ಸರ್ಕಾರದ ಅನುಮತಿ ಕೂಡ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.